ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು 6 ಪೀಸ್ ಬ್ರೆಡ್ ತೊಗೊಂಡ್ಬಿಟ್ಟು, ಈ ಬೇಸಿಗೆ ಕಾಲ ಬರ್ತೈತಿ, ಮಕ್ಕಳು ತಿಂಡಿ ಅಂತ ಕೇಳಿದ್ರೆ ಹೊರಗಿನ ತಂದು ಕೊಡೋ ಬದಲು ಮೊಸರದೊಂದು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಹಾಕಿಬಿಟ್ಟು ನೀವು ಒಂದು ಬ್ರೆಡ್ ಸ್ಟಫಿಂಗ್ ಮಾಡಿಕೊಟ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಟೇಸ್ಟ್ ಮಾತ್ರ ಮೊಸರಲ್ಲಿ ಹಾಕಿ ಮಾಡಿರೋದಕ್ಕೆ ತುಂಬ ಡಿಫ್ರೆಂಟಾಗಿರುತ್ತೆ. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನು 6 ಪೀಸು ಬ್ರೆಡ್ ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟಫಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಒಂದು ಬಟ್ಲಿಟ್ಕೊಂಡ್ಬಿಟ್ಟು ಈ ಬಟ್ಲಲ್ಲಿ ಮೊಸರು ತೊಗೊಂಡಿದ್ದೀವಲ್ಲ, ಒಂದು 3/4 ಬಟ್ಲಟ್ಟು ನಾನು ಮೊಸರು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬ್ರೆಡ್ ಸ್ಟಫಿಂಗ್ ಮಾಡಬೇಕಂದ್ರೆ ನೀವು ಜಾಸ್ತಿ ತೊಗೋಬೋದು. ಇವಾಗ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಒಂದು ಟೊಮೊಟೊ ಕಟ್ ಮಾಡಿದ್ವಿ, ಟೊಮೊಟೊ, ಒಂದು ಹಸಿಮೆಣ್ಸಿನ್ಕಾಯಿ. ಮಕ್ಕಳು ಹಸಿಮೆಣ್ಸಿನ್ಕಾಯಿ ತಿಂದಿಲ್ಲ ಅಂದ್ರೆ ನೀವು ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಮೇಲೆ ಸ್ಟಫಿಂಗ್ ಮಾಡೋದು ಸ್ವಲ್ಪ 1 ಸ್ಪೂನಷ್ಟು ಹಾಕಬೇಕು. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಬ್ರೆಡ್ಡಿಗೆ ಸ್ಟಫಿಂಗ್ ಮಾಡಿಕೊಟ್ಟು ನೋಡಿ, ನೀವು ಸೂಪರಾಗಿರುತ್ತೆ. ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಬೇಸಿಗೆ ಕಾಲ ಇರೋದಕ್ಕೆ ನಾವು ಮೊಸರು, ಆಮೇಲೆ ಕಣ್ಣಿಗೆಲ್ಲ ಒಳ್ಳೆಯದು ಕರಿಬೇವು ಸೊಪ್ಪು ಹಾಕಿಬಿಟ್ಟು ಈ ಥರ ನೀವು ಬ್ರೆಡ್ಡು ಸ್ಟಫಿಂಗ್ ಮಾಡಿಕೊಡಿ, ಮಸ್ತಾಗಿರುತ್ತೆ. ತುಂಬ ಚೆನ್ನಾಗಿ ಮಕ್ಕಳು ತಿನ್ಕೊತಾರೆ. ಇವಾಗ ನಾನು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು 6 ಬ್ರೆಡ್ ತೊಗೊಂಡಿದ್ನಲ್ಲ, ಬ್ರೆಡ್ ತೊಗೋತಾಯಿದ್ದೀನಿ. ನೋಡಿ, ಇವಾಗ ಒಂದು ಪೀಸು ಬ್ರೆಡ್ ತೊಗೊಂಬಿಟ್ಟು ನಾನು ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕೋಣ. ಇದಕ್ಕೆ ಹಾಕಿಬಿಟ್ಟು ನಾವು ಮೇಲೆ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಅಂದರೆ ತುಪ್ಪದ್ದು ಅದು ನಾನು ಬಿಸಿ ಮಾಡೋಕ್ಕಿಟ್ಟಾಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಇದು. ಈ ಥರ ತುಪ್ಪ ಹಚ್ಚೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಇದರಲ್ಲಿ ಮಾಡ್ತಾಯಿರ್ತೀರಲ್ಲ, ಓವನಲ್ಲಿ ಇಡೋದಾಗಲಿ ಇಲ್ಲ ಚಿಕ್ಕದೊಂದು ಪಾನಲ್ಲಿ ಈ ಥರ ನಾವು ಮಾಡ್ಕೋಬೋದು. ಈಗ ನೋಡಿ, ಇದನ್ನೇ ನಾನು ಫುಲ್ ತುಂಬಿಟ್ಟು ನಾನು ಇದೇ ಥರ ಎಲ್ಲನೂ ಮಾಡಿಕೊಂಡು ನಿಮಗೆ ಹೇಗೆ ಇದು ಮಾಡೋದಂತ ತೋರಿಸ್ತೀನಿ. ನೋಡಿ, ಇದೇ ಥರ ನಾವು ಸ್ಟಫ್ ಮಾಡಿಬಿಟ್ಟು ಒಂದು ಚಿಕ್ಕ ಪಾನಲ್ಲಿ ನಾವು ಹೋಗಿ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಫ್ರೈ ಮಾಡಿದರೆ ಸೂಪರಾಗಿರುತ್ತೆ. ಇವಾಗ ಇದೇ ಥರ ನಾನು ಎಲ್ಲ ಪೀಸ್ ಬ್ರೆಡ್ಗೆ ಹಚ್ಕೊಂಬಂದ್ಬಿಟ್ಟು ನೀವು ಪಾನಲ್ಲಿ ಹೇಗೆ ಫ್ರೈ ಮಾಡೋದಂತ ತೋರಿಸ್ತೀನಿ, ಬನ್ನಿ. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಪಾನಲ್ಲಿ ನಾವು ತುಪ್ಪ ಹಚ್ಚಿಬಿಟ್ಟು ಇದನ್ನು ಬ್ರೆಡ್ಡು ರೋಸ್ಟ್ ಮಾಡೋದು ತೋರಿಸ್ತೀನಿ, ಬನ್ನಿ. ನೋಡಿ, ಚಿಕ್ಕದೊಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಬಿಟ್ಟು ನಾವು ಬ್ರೆಡ್ ರೋಸ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಒಂಥರ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ಮಕ್ಕಳಿಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಸ್ಟಫಿಂಗ್ ಮಾಡಿರೋದು ಬ್ರೆಡ್ಡು ಇಡ್ತಾಯಿದ್ದೀನಿ. ಇಟ್ಬಿಟ್ಟು ನಾವು ಸುತ್ತ ಸ್ವಲ್ಪ ನಾವು ತುಪ್ಪ ಹಾಕೋಣ. ಫ್ಲೆಕ್ಸು ಮೇಲೆ ಹಾಕೋಣ, ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಕಲರ್ ನೋಡಿದ ತಕ್ಷಣ ಮಕ್ಕಳು ತಿನ್ಬೇಕು ಅನಿಸುತ್ತೆ. ಇಷ್ಟಪಟ್ಟು ತಟ್ಟೆಗೆ ಹಾಕ್ಸ್ಕೊಂಡು ತಿಂತಾನೆ ಇರ್ತಾರೆ. ಈ ಥರ ಮಕ್ಕಳಿಗೊಂದು ನೀವು ಅರ್ಜೆಂಟಾಗಿ ಮಕ್ಕಳು ಹಸಿದು ಬಂದಾಗ ಮೊಸರು ಈರುಳ್ಳಿ ಇರುತ್ತೆ ಮನೇಲಿ, ಎಲ್ಲರ ಮನೇಲಿ ಇದ್ದೇ ಇರುತ್ತೆ. 2 ಬ್ರೆಡ್ ಇದ್ದರೆ ಸಾಕು, ಈ ಥರ ರೋಸ್ಟ್ ಮಾಡಿ ಕೊಡ್ಬೋದು. ಮೊಸರು ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇವಾಗ ನಾನು ನಿಧಾನಕ್ಕೆ ತೊಗೊಂಡ್ಬಿಟ್ಟು ಈ ಥರ ನಾವು ತಿರುವಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ನಾವು ಈ ಥರ ತುಪ್ಪ ಹಚ್ಕೋಬೇಕು. ತುಪ್ಪ ಇಲ್ಲ ಅಂದರೆ ನೀವು ಬೆಣ್ಣೆ ಇದ್ದರೂ ಪರವಾಗಿಲ್ಲ, ಬೆಣ್ಣೆನೂ ಇಲ್ಲ ಅಂದರೆ ನಾವು ಅಡುಗೆಗೆ ಹಾಕ್ತೀವಲ್ಲ, ಆ ಎಣ್ಣೆನೇ ಸವರಿದ್ರೆ ಸಾಕು, ಸೂಪರಾಗಿರುತ್ತೆ. ನೋಡಿ, ಇವಾಗ ರೆಡಿಯಾಗಿರುತ್ತೆ. ನಾನು ತಿರುವಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿದೆ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೇ ಥರ ನಾನು ಎಲ್ಲ ಬ್ರೆಡ್ಡು ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿನ್ಕೊತಾರೆ. ಜಾಸ್ತಿ ಏನು ಐಟಮ್ಸ್ ನಾವು ಹೊರಗಡೆ ಹೋಗ್ತಾರಂಥದ್ದು ಏನೂ ಇಲ್ಲ. ಮನೇಲಿ ಇರೋದೇ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಉಪ್ಪು ಹಾಕಿಬಿಟ್ರೆ ಸಾಕು. ಬ್ರೆಡ್ ಇದ್ದರೆ ಬೇಗನೆ ರೋಸ್ಟ್ ಮಾಡಿ ಕೊಡ್ಬೋದು. ನೀವು ತುಪ್ಪ ಬೆಣ್ಣೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಎಣ್ಣೆ ಹಾಕಿ ನೀವು ರೋಸ್ಟ್ ಮಾಡಿ ಕೊಡ್ಬೋದು. ನೋಡಿ, ಬ್ರೆಡ್ ಸ್ಟಫಿಂಗ್ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಈ ಥರ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.